ಸಿದ್ದೇಶ್ವರ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ, ಗುರುವಂದನೆ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಆದರ್ಶವಾಗಿವೆ. ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು. ಸಮಾಜದಲ್ಲಿ ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಕುಸಿಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಆದರ್ಶದ ಕನ್ನಡಿಯಾಗಿವೆ. ಇವತ್ತು ಶಾಲೆಗಳೆಂದರೆ ಕೇವಲ ಪಾಠ ಹೇಳಿಕೊಡುವ ಸ್ಥಳಗಳಾಗಿ ರೂಪುಗೊಂಡಿವೆ. ಶೈಕ್ಷಣಿಕ ಕ್ಷೇತ್ರ ನೈತಿಕ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ಸಮಯದಲ್ಲಿ 25 ವರ್ಷಗಳ ಹಿಂದೆ ತಾವು ಕಲಿತ ಶಾಲೆ, ಗುರುಗಳನ್ನು ಗೌರವಿಸುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಪರಮಾನಂದವಾಡಿಯ ಗುರುಬ್ರಹ್ಮಾನಂದ ಮಠದ ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಸಮಾಜದಲ್ಲಿ ಶಿಕ್ಷಣ ಶೈಕ್ಷಣಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮೌಲ್ಯಗಳು ಕುಸಿತ ಇರುವಂತಹ ಸಮಯದೊಳಗ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಆದರ್ಶದ ಕನ್ನಡಿಯನ್ನ ಹಿಡಿತವೆ. ಯಾಕೆ ಅಂತಂದ್ರೆ ಇವತ್ತು ಶಾಲೆ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ಪಠ್ಯಪುಸ್ತಕದ ವಿಷಯಗಳನ್ನ ಮಕ್ಕಳಿಗೆ ಬೋಧನೆ ಮಾಡುವುದು ಇದೊಂದು ಶೈಕ್ಷಣಿಕ ವ್ಯವಸ್ಥೆ. ಇನ್ನು ಸಾಮಾಜಿಕವಾಗಿರುವಂತ ವ್ಯವಸ್ಥೆಯೊಳಗ ಕುಟುಂಬದೊಳಗ ನಾನಾಯ್ತು, ನನ್ನ ಕುಟುಂಬ ಆಯ್ತು, ಮುಗಿದು ಹೋಯ್ತು. ಸಮಾಜದ ಬಗ್ಗೆ ಯಾರು ಚಿಂತನೆ ಮಾಡ್ತಾನೆ ಇಲ್ಲ. ಇವತ್ತು ಜೀವನ ಯಾಕೆ ದುಃಖಮಯವಾಗಿ ನಮಗೆ ಕಾಣ್ತಾ ಇದೆ ಅಂತಂದ್ರೆ ಯಾರಿಗೆ ಯಾವುದರೊಳಗೆ ಕಡಿಮೆ ಅದ, ಯಾವುದರ ಕೊರತೆ ಅದ ಹೇಳ್ರಿ ನೋಡೋಣ. ಎಲ್ಲ ಐತಿ, ಆದ್ರೆ ಮನುಷ್ಯನಿಗೆ ಏನೂ ಇಲ್ಲದ ಸ್ಥಿತಿಯೊಳಗೆ ಬದುಕ್ತಾ ಇದ್ದಾನೆ. ಕಾರಣ ಏನು ಅಂತಂದ್ರೆ ಭೌತಿಕವಾದ ಶ್ರೀಮಂತಿಕೆ ಬಂತು, ಹೃದಯ ಶ್ರೀಮಂತಿಕೆಯನ್ನು ನಾವು ಕಳ್ಕೊಂಡ್ಬಿಟ್ಟಿವಿ. ಅವರು ರವಿವಾರ ದಿನಾಂಕ 14ರಂದು ಕಾಗವಾಡ್ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಸಿದ್ದೇಶ್ವರ್ ವಿದ್ಯಾಲಯ ಮತ್ತು ವಿದ್ಯಾನಂದ್ ಕನ್ನಡ ಮಾಧ್ಯಮ ಶಾಲೆಯ ಸನ್ 2000-2001ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಹಣ ಮನೆ ತುಂಬಾ ಹಣ ಇದೆ ಅಥವಾ ಕಿಶೆ ತುಂಬಾ ಹಣ ಅದ, ಆದ್ರ ಗುಣ ಅನ್ನೋದು ಕಣ್ಮರೆಯಾಗಿ ಹೋಗ್ತಾ ಇದೆ. ಇವತ್ತು ನಿಜವಾಗ್ಲೂ ಇವತ್ತಿನ ಈ ಕಾರ್ಯಕ್ರಮ ಏನ್ ಅದ್ಭುತ ಸಂದೇಶವನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದೆ ಅಂತಂದ್ರೆ, ಉತ್ತಮವಾದ ಶಿಕ್ಷಕರು ಇದ್ರು ಅಂತಂದ್ರೆ ಉತ್ತಮವಾದ ವಿದ್ಯಾರ್ಥಿಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಅಂತಹ ವಿದ್ಯಾರ್ಥಿಗಳಿಂದ ಮುಂದೊಂದು ದಿನ ಅವರು ಬಹುಶಃ ಪಾಠ ಪ್ರವಚನ ಮಾಡಬೇಕಾದಾಗ ಅಥವಾ ಹೊಡಿಬೇಕಾದಾಗ, ಬಡಿಬೇಕಾದಾಗ, ಬೈಬೇಕಾದಾಗ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು. ನೀವು ಮುಂದೊಂದು 25 ವರ್ಷದ ನಂತರ ನಮಗ ಆಹಾರ ಏನೋ ಪೇಟ ಹಾಕಿ ಸನ್ಮಾನ ಮಾಡ್ತೀರಿ, ಶಾಲೆ ಹೊದಿಸ್ತೀರಿ ಅನ್ನುವ ಯಾವುದೇ ಬಯಕೆಗಳನ್ನ ಇಟ್ಟುಕೊಳ್ಳಲಾರ್ದನೆ ಅವರು ಬಯಸಿದ್ದು ಒಂದೇ, ನೀವು ಉತ್ತಮ ಸಮಾಜದ ಪ್ರತಿನಿಧಿಗಳಾಗ್ರಿ, ಸಮಾಜದ ಆಸ್ತಿಯಾಗ್ರಿ, ನಿಮ್ಮ ಬದುಕನ್ನ ನೀವು ಕಟ್ಟಿಕೊಳ್ಳ್ರಿ. ಯಾರು ತಮ್ಮ ಬದುಕನ್ನ ಕಟ್ಟಿಕೊಳ್ಳುತ್ತಾರೆ ಅವರು ಸಮಾಜವನ್ನು ಕಟ್ಟುತ್ತಾರೆ, ಅವರು ಇಡೀ ಶಾಲೆಯನ್ನು ಕೂಡ ಕಟ್ಟುತ್ತಾರೆ ಅನ್ನುವುದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿಯಾಗದ ಅಂತ ನನಗನ್ನಿಸ್ತದೆ. ಬಂಧುಗಳೇ, ಉತ್ತಮವಾದ ಶಿಕ್ಷಕರನ್ನ ಪಡೆದಂತಹ ವಿದ್ಯಾರ್ಥಿಗಳ ಜೀವನವೇ ಧನ್ಯ. ಉತ್ತಮ ವಿದ್ಯಾರ್ಥಿಗಳನ್ನ ಪಡೆದಂತಹ ಶಿಕ್ಷಕರ ಜೀವನವೂ ಕೂಡ ಧನ್ಯ. ಇದೊಂದು ಧನ್ಯತಾ ಸಮಾರಂಭ, ಹೃದಯ ಸ್ಪರ್ಶಿಯಾಗಿರತಕ್ಕಂತಹ ಕಾರ್ಯಕ್ರಮ. ಹೊಡೆತವನ್ನ ತಿಂದ್ರೂ ಸಹಿತ ಆ ಹೊಡೆತದಲ್ಲಿಯೂ ಸುಖವನ್ನ ಕಾಣುವಂತ ವಿದ್ಯಾರ್ಥಿಗಳ ನಮ್ಮ ಮುಂದಕ್ಕೆ ಕೊಟ್ಟಾರಂದ್ರೆ ಅದು ಶಿಕ್ಷಕರ ಪುಣ್ಯ. ಕಾರ್ಯಕ್ರಮಕ್ಕೂ ಮೊದಲು ಆಗಮಿಸಿದ್ದ ಶ್ರೀಗಳನ್ನು ಮತ್ತು ಗಣ್ಯರನ್ನು ಪುಷ್ಪಾರ್ಚನೆಯೊಂದಿಗೆ ಸಭೆಗೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ, ಸಿದ್ದೇಶ್ವರ್ ಶ್ರೀಗಳ ಮತ್ತು ಸರಸ್ವತೀ ದೇವಿ ಭಾವಚಿತ್ರದ ಪೂಜೆಯೊಂದಿಗೆ ಸಸಿಗೆ ನೀರೆರೆದು ಚಾಲನೆ ನೀಡಿದರು.
ಇದೇ ವೇಳೆ ಅಗಲಿದ ಗುರುಗಳಿಗೆ ಮತ್ತು ವರ್ಗ ಮಿತ್ರರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ತಮಗೆ ಕಲಿಸಿದ ಶಿಕ್ಷಕರನ್ನು ಹಳೆ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ನಿವೃತ್ತ ಶಿಕ್ಷಕರಾದ ಕೆ.ಎಸ್. ಗುರವ, ಮಹಾದೇವಿ ಸಾತಗೌಡರ್, ಎ.ಎಸ್. ಪಾಟೀಲ್, ಆರ್.ಬಿ. ಪಾಟೀಲ್, ಸಂಗೀತಾ ತಾರದಾಳೆ, ಸವಿತಾ ಮಿರ್ಜೆ, ಬಾಳು ತಾರದಾಳೆ ಮುಂತಾದವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಾವು ಕಾಸರಳ್ಳಿಯೊಬ್ಬರ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಯಾರು. ಹಿಂಗೆಲ್ಲ ಅಗದಿ ಉನ್ನತ ಹುದ್ದೆ ಒಳಗಿದ್ದಾರೆ ಈಗ. ಆದ್ರೂ ಸಹಿತ ಇನ್ನೂ ಅಷ್ಟ ಹೆಚ್ಚು ಎಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿರೋ ಮಕ್ಕಳನ್ನ. ಆಮೇಲೆ ಗುರು ಹಿರಿಯರು ಚಲೋ ರೀತಿಯಿಂದ ಕಾಣ್ಲಿ. ಈಗ ಆ ಕಡೆ ಈ ಕಡೆ ಎಲ್ಲ ನೀವು ನೋಡ್ತೀರಿ ಈಗ. ಯಾಕಂದ್ರೆ ಗುರು ಹಿರಿಯರಿಗೆ ಸ್ವಲ್ಪ ಗೌರವ ಕಡಿಮೆ ಆಗೈತಿ ಈಗ. ಅದನ್ನ ನೀವು ಕಾಪಾಡ್ಕೊಂಡು ಹೋಗ್ರಿ. ಸ್ವಲ್ಪ ಕಷ್ಟ ಅನಿಸ್ತೈತ್ರಿ. ಕಷ್ಟ ಅನಿಸೋ ಸಹಿತ ಗುರು ಹಿರಿಯರನ್ನ ಕಾಪಾಡ್ಕೊಂಡು ಹೋಗ್ಬೇಕ್ರಿ. ಯಾಕಂತಂದ್ರೆ ನಾವು ಸ್ವತಃ ಅಂದ್ರೆ ನಾ ಎಷ್ಟ್ರಿ 6 ವರ್ಷದಾಗಿದ್ದ ನಮ್ಮ ತಂದೆ ತಾಯಿ ತಿಳ್ಕೊಂಡಾರ. ನಾವು 8 ಮಂದಿ ಅಂತಂಬ್ರು ಇದ್ದೀವ್ರಿ. 8 ಮಂದಿ ಅಂತಂಬ್ರು ಇದ್ರ ಅವ್ರೊಬ್ಬರ ವೈನಿ ಬಂದಿದ್ರು ನಮ್ಗೆ. ಅತನಿಗೆ ಗೋಳಿಗಾರ ಕಡೆ ರೊಟ್ಟಿ ಕಟ್ಟಿ ಕೊಡ್ತಿದ್ರು ಅವ್ರು. ಅವರೆಲ್ಲ ಒಮ್ಮೆ ಮಳೆ ಆದಾಗ ತೋರ್ಸ್ಕೊಂಡು ತರ್ತಿದ್ರು. ಅಂಥವೆಲ್ಲ ಊಟ ಮಾಡ್ತಿದ್ವಿ ನಾವು. ಲಕ್ಷ್ಮಣ್ ಸೌದಿಯವ್ರು ನಾವು ಕ್ಲಾಸ್ಮೇಟ್ರಿ. 3 ವರ್ಷ ಸಿ ಕ್ಲಾಸ್ನಾಗ ಇದ್ದೀವ್ರಿ. 8ನೇ 9ನೇ 10ನೇ 73ರಿಂದ 76 ತನಕ ಅವರು ಸಹಿತ ಹಂಗೆ ಇರೋವ್ರಿ. ಅವ್ರ 400 ನಮ್ಗೆ ಹುಲಕ್ ಬಳೆ. ಅವೆಲ್ಲ ಹೊಳಿ ಸುತ್ತಾಗ್ತಿದ್ರಿ. ಹೊಳಿ ಸುತ್ತ ಆಗ್ತಾಗ ಸ್ಟೋವ್ ಮೇಲೆ ಅನ್ನ ಕುಸ್ಕೊಂಡು ತಿನ್ನೋದು, ಮತ್ತು 5 ರೂಪಾಯಿ ಕೊಟ್ಟು ತಮ್ಗ್ಯಾಗ ಸಾರು ತಂದು ತಿನ್ನೋದು, ಹೀಗೆಲ್ಲ ಅವಾಗಿನ ಸಾಲಿಗೊಡ್ರು ಅವ್ರು. ಅಲ್ಲಿ ವಿದ್ಯಾಸಾಗರ್ ಗ್ಯಾಲರಿಗೆ ಬಂದಾಗ ಕಾಗವಾಡ್ದಾಗ ಅದ ಹೇಳ್ರಿ ಅವ್ರು. ಇಲ್ಲಿ ಗುರುವು ಸರ್ ಕೇಳಿ ನಾವು ಹೆಂಗೆ ಸಾಲಿ ಕಲ್ತದ್ವಿ ಹೋದ್ರ ಅವ್ರು ಸೌದಿಯವ್ರು. ಅಂದ್ರೆ ನೋಡ್ಲಿ, ಕಷ್ಟ ಬೇಕು ಮನುಷ್ಯಾಗ್ರಿ. ಕಷ್ಟ ಬೇಕು. ಕಷ್ಟ ಅಂದ್ರೆ ಏನ್ರಿ, ನಾವಾಗೆ ಬೇಡ ತಗೋದಿಲ್ಲ, ಆದ್ರೆ ಬಂದದ ಕಷ್ಟಗಳನ್ನು ಫೇಸ್ ಮಾಡಬೇಕು. ಇದು ತಪ್ಪಿದ್ದಾರೆ. ಈಗ ನಮ್ಮ ಸ್ವಾಮೀಜಿ ಅವರ ಫಾಸ್ಟ್ ಅಗದಿ ಅನುಭವ ಇದೆ ಸರ್. ವಾದಂತ ಬದುಕನ್ನ ನಿರ್ಮಿಸಿಕೊಳ್ಳೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲ ಸಾಕ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಮಕ್ಕಳನ್ನು ಸಹಿತ ಒಂದು ಉತ್ತಮವಾದಂಥ ಸಂಸ್ಕೃತಿಯೊಂದಿಗೆ, ಸಂಸ್ಕಾರದೊಂದಿಗೆ ನಿಮ್ಮ ಮಕ್ಕಳನ್ನು ಬೆಳೆಸಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನೀವು ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡಿದಿರ ಅನ್ನೋದನ್ನು ಒಂದಿಷ್ಟು ನೆನೆಸ್ಕೊಂಡು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಶಿಕ್ಷಕರಿಗೆ ಸಹಕಾರವನ್ನು ಕೊಡ್ರಿ ಅಂತೀನಿ. ಈಗಿನ ಶಿಕ್ಷಕರ ಪರಿಸ್ಥಿತಿ ಭಾಳಷ್ಟು ದಯನೀಯ ಅಂತ ಹೇಳ್ತೇನೆ. ನಾವು ಅವಾಗ ಬಡ್ದಂತ ಈಗ ಹೋಗಿ ಬಡಿತೀವಿ ಅಂದ್ರೆ ಇಲ್ಲ. ಇಂದು ಬಡ್ದು ಅಂದ್ರೆ ನಮಗೆ ನಿಜ ತಂಗಿಲ್ ಬೆಳ್ತಾನೆ. ಮರುದಿನ ನಾವು ಯಾವ ಸಾಲಿ ಹೋದೆವು, ಯಾರು ಪಾಲಕರು ಬರ್ತಾರೇನೋ ಅಂತ. ಅದಕ್ಕೆ ನೀವೇನು ಮಾಡ್ರಿ, ನಿಮ್ಮ ಮಕ್ಕಳು ಉತ್ತಮ ವಿದ್ಯಾವಂತರಾಗಬೇಕಾಗಿತ್ತಂದ್ರೆ, ಸುಸಂಸ್ಕೃತರಾಗಬೇಕಾಗಿತ್ತಂದ್ರೆ, ಆಗಿರ್ಬೇಕಾಗಿತ್ತಂದ್ರೆ ನೀವು ನಡೆಯುವಂಥ ದಾರಿಯಲ್ಲಿ ಅವರನ್ನು ನಡೆಸ್ಕೊಂಡು ಹೋಗ್ರಿ. ಮತ್ತು ಸಮಾಜದ ಇದು ಕಲುಷಿತವಾದಂಥ ವಾತಾವರಣ. ಈಗ ಗುರುಗಳಿಗೆ, ಹಿರಿಯರಿಗೆ ಏನು ಗೌರವವನ್ನು ಕೊಡೋದ ಅಥವಾ ತಂದೆ ತಾಯಿನ ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳೋದಂದ್ರೆ ಅಪರೂಪದ ವಿಷಯ ಆಗೈತಿ. ಅದಕ್ಕೋಸ್ಕರ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ, ನೀವು ಎಲ್ಲ ಸಮಾಜಕ್ಕೆ ಮಾದರಿ ಆದ್ರಂದ್ರೆ, ನಿಮ್ಮ ಮಕ್ಕಳು ಮಾದರಿ ಆದ್ರಂದ್ರೆ, ನಮ್ಮ ಹಳ್ಳಿಯಲ್ಲಿ ಆ ಪರಿಸ್ಥಿತಿ ಇಲ್ಲ. ಸಿಟಿಗೆ ಎಲ್ಲರೂ ಹೋದ್ರೆ ಬಡಗದವರೆಲ್ಲ ಎಲ್ಲರೂ ಸಿಟ್ಟಾಗಿದ್ದವರೆಲ್ಲ ಅನ್ಬೇಕು, ಇವ್ರು ತಮ್ಮ ತಂದೆ ತಾಯಿಯನ್ನ ಎಷ್ಟು ಒಳ್ಳೆಯ ರೀತಿಯಲ್ಲಿ ನೋಡ್ಕೋತಾರು, ಇವ್ರ ಅತ್ತೆಯಂದಿರನ್ನ ಅತ್ತೆ ಮಾವಗಳನ್ನ ಎಷ್ಟು ಒಳ್ಳೆಯ ರೀತಿಯಲ್ಲಿ ನೋಡ್ಕೋತಾರು. ನೀವು ಮಾದರಿ ಆದ್ರಂದ್ರೆ ಇನ್ನು ಸಮಾಜದಲ್ಲಿ ಹುಟ್ಟುತ್ತಿರೋದು ಗಿಡಗಳಿದ್ದು ಅಲ್ಲಿ ತಮ್ಮ ಒಂದು ಚೇರ್ ತೊಂಬಾರೋ ಅಂತ ಅನ್ನೋರು ತಂದು ಒಂದು ಚೇರ್ ಹಾಕಿದ್ರಂದ್ರೆ ಎಲ್ಲರೂ ಕೂತ್ಕೊಳ್ಳೋರು. ಪುಸ್ತಕ ಪಕ್ಕದಲ್ಲೇ ಏನೋ ಒಂದು ಆತ್ಮಜ್ಞಾನದ ಬಗ್ಗೆ ವಿಷಯವನ್ನು ಬಹಳ ಸೊಗಸಾಗಿ ಅವ್ರು ಹೇಳ್ತಿದ್ರು. ಅಂತ ಒಂದು ಜ್ಞಾನ ತುಂಬಿಕೊಂಡಿರ್ತಕ್ಕಂಥ ಜೀವಿಗಳು ನಮಗೆ ಇನ್ನೂ ತನಕ ನಮ್ಗೇನು ಕೊಟ್ಟಿದ್ದಾರಪ್ಪ ಅಂದರೆ ಜ್ಞಾನ ಧಾರೆಯನ್ನು ಕೊಟ್ಟಿದ್ದಾರ. ಅವರನ್ನು ಕೂಡ ನಾವು ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ನಮ್ಮ ಚೋಗಲಾ ಸರ್ ಅವರು ರಂಜಿವರೆಗೂ ಕೂಡ ಏನು ತಂದ್ರಪ್ಪ ಅಂದರೆ ಮಕ್ಕಳನ್ನ ಓದ್ತಂದ್ರು. ಅವರು ಇಳಿ ವಯಸ್ಸಿನಲ್ಲಿದ್ದರೂ ಕೂಡ ಮಕ್ಕಳನ್ನು ಮೈದಾನ ಕರ್ಕೊಂಡು ಹೋಗಿ ಆ ಗುದ್ಲಿ ಸಲಿಕಿ ಬುಟ್ಟಿ ತಗೊಂಡ ಹೋಗಿ ಅಲ್ಲಿ ಒಂದಿಷ್ಟು ಇನ್ನೂ ಎಲ್ಲೋ ಬೆಂಗಳೂರಾಗ ಮಳೆ ಇತ್ತಿದ್ರೆ ಇಲ್ಲಿ ನೆಗಡಿ ಬರ್ತೈತೆ ಅಂದಂಗೆ ಇನ್ನೂ ಸ್ಪೋರ್ಟ್ಸ್ ಯಾವಾಗ ಇರ್ತದೆ ಆಮೇಲೆ ಜೂನ್ದಿಂದ ಸ್ಟಾರ್ಟ್ ಆಗಿರ್ತದೆ.
ಅಂತಹ ಒಂದು ವ್ಯಕ್ತಿತ್ವ ಮಾಳಿ ಸರ್ ಆಗಿರ್ಬೋದು, ಇನ್ನಿತರ ಎಲ್ಲ ಗುರುಗಳು ನಮ್ಮ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಪ್ತರ್ಷಿಗಳಂತೆ ಕೆಲಸವನ್ನು ಮಾಡಿದ್ದಾರೆ. ತಾವೆಲ್ಲ ಕೂಡ ವರ್ಷ 2001 ನಮ್ಮೆಲ್ಲ ಒಂದು ವೇತನಕ್ಕೆ ಸಾಕ್ಷಿಯಾಗಿ ತಾವು ಕೂಡ ಇದ್ರಿ. ಬಹಳ ಸುಂದರವಾಗಿರ್ತಕ್ಕಂಥ ದಿನಗಳು. NCC ಕಟ್ಟಿಗೆ ಅಂತಂದ್ರು, ನಾನು ಟ್ರೈನಿಂಗಲ್ಲಿ ಇದ್ದೆ. ವಿಶೇಷವಾಗಿ ತರಬೇತಿ ಅಂತಂದಾಗ ನಂಗೆ ಅಷ್ಟು ಸ್ಟ್ರಿಕ್ಟ್ ಇದ್ದಿರೋದೆ ಶಿಸ್ತು, ಅದು ನನ್ನ ರಕ್ತಗತವಾಗಿರ್ತಕ್ಕಂಥದ್ದು ಶಿಸ್ತು. ಹಾಗೆ ಮಕ್ಕಳಲ್ಲಿ ತರುವಂಥದ್ದು ಕೂಡ ಖುಷಿಯಾಗಿರ್ತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ. ಒಂದು ಮಾತು, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ತಂದೆ ತಾಯಿಯ ಋಣ, ಅನ್ನದ ಋಣ, ವಿದ್ಯಾಬುದ್ಧಿ ದಾರಿ ಈ ಗುರುಗಳ ಒಂದು ಋಣ ಮತ್ತು ಈ ಕಲಿತ ಶಾಲೆಯ ಋಣ ಎಂದೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ತಾವು 25 ವರ್ಷಗಳಂತ ಎಲ್ಲ ಗೆಳೆಯರು ಕೂಡಿ ಒಂದು ಗುರುವಂದನೆ ಮತ್ತು ಈ ಸ್ನೇಹ ಸಮ್ಮೇಳನ ಮಾಡಿದ್ದೀರಿ. ನಿಮಗೆ ನನ್ನ ಅನಂತ ಧನ್ಯವಾದ. ಮತ್ತು ಈಗ ವೇಳೆಯಾಗಿದೆ. ಒಂದು ವಿಶೇಷ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಗುರುವಂದ ಪರವಾಗಿ ವಿದ್ಯಾನಂದ ಶಾಲೆ ಆಗಲಿ, ಸಿದ್ದೇಶ್ವರ ವಿದ್ಯಾಲಯ ಆಗಲಿ, ಇಂಗ್ಲೀಷ್ ಪ್ರಗತಿ ಪಥದಲ್ಲಿ ಸಾಗಿದೆ. ಯಾವ ಪ್ರಕಾರ ನಾವು ದೂರ ಹೋಗಿ ಸರ್ವಿಸ್ ಮಾಡಿ ಮನೆಗೆ ಬಂದಾಗ ತಂದೆ ತಾಯಿಗಳಿಗೆ ಏನಾದರೂ ಕೊಟ್ಟು ಹೋಗ್ತೇವೆ, ಅದೇ ಪ್ರಕಾರ ಈ ಸಂಸ್ಥೆ ಬೆಳವಣಿಗೆಗಾಗಿ ತಮ್ಮ ಸಾಧ್ಯದಷ್ಟು ಧನ ಸಹಾಯ ಮಾಡಬೇಕಂತ ನಾನು ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಗುರುವಂದ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತೊಮ್ಮೆ ಭಗವಂತನು ನಿಮಗೆ, ನಿಮ್ಮ ಕುಟುಂಬಕ್ಕೆ ಸುಖ ಶಾಂತಿ ದೀರ್ಘಾಯುಷ ಭಗವಂತನು ದಯಪಾಲಿಸದಂತೆ ಹೇಳಿ ನಾನು ಅಲ್ಪ ವಿಚಾರವನ್ನು ಮುಗಿಸುತ್ತೇನೆ. ನಮ್ಮನ್ನು ನೆನಪಿಸಿಕೊಂಡು ಕರೆದು ಇಲ್ಲಿ ಸತ್ಕಾರವನ್ನು ಮಾಡಿದಂಥ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಅದೇ ರೀತಿಯಾಗಿ ಈಗ ಮಾದೇವಿ ಮೇಡಮ್ ಆಗಲಿ, ಆಮೇಲೆ ಮಿರ್ಜೆ ಮೇಡಮ್ ಆಗಲಿ ಹೇಳಿದರು, ನಾವು ಆರ್ಟಿಕಲ್ ಸಿಕ್ಕೀಗ ಪಡೆಯೋದನ್ನು ಕಡಿಮೆ ಆಗಿದೆ. ಅದಕ್ಕೆ ಮೊದಲೇ ಇದ್ದಂಥ ಶಿಕ್ಷಣ ಇವತ್ತಿನ ಶಿಕ್ಷಣಕ್ಕೆ ಬಹಳ ಅಜಗಜಾಂತರ. ಯಾಕಂದರೆ ಆವಾಗ ಮರಾಠಿಯಲ್ಲಿ ಒಂದು ಮಾತು ಹೇಳ್ತಾರೆ, ಚಡಿ ಚಮ್ ಚಮ್ ವಿದ್ಯಾ ಘಮ್ ಘಮ್ ಅಂತ. ಅವತ್ತು ಎಷ್ಟು ಮಕ್ಕಳನ್ನ ಹೊಡೆದು ಒಂದು ವಿದ್ಯೆಯನ್ನು ಕೊಟ್ಟರು, ಅಥವಾ ಪಾಲಕರು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಯನ್ನ ಸ್ಕೂಲ್ ತರ್ತಿರ್ಲಿಲ್ಲ. ಅಥವಾ ಈ ಟೀಚರ್ ಇಷ್ಟು ಹೊಡಿತಾರೆ, ಆ ಸರ್ ಹೊಡಿತಾರೆ, ನಮ್ಮ ಮಕ್ಕಳಿಗೆ ನಾವು ಹೋಗಿ ಏನಾದರೂ ಒಂದು ಸಮಸ್ಯೆ ಮಾಡಬೇಕು ಅಥವಾ ಕೇಳಬೇಕು ಅನ್ನೋಂಥ ಯಾರಲ್ಲಿ ಭಾವನೆ ಇರಲಿಲ್ಲ. ಆದರೆ ಇವತ್ತ ನೋಡ್ರಿ, ಒಂದು ಪೆಟ್ಟು ಮಕ್ಕಳಿಗೆ ಹಾಕಿದ್ರೆ ಮಾರನೇ ದಿನ ಬಂದು ನಿಂತು ಬಿಡ್ತಾರೆ ಪಾಲಕರು. ಇಲ್ಲ, ನಮ್ಮ ಮಗು ಎಷ್ಟು ಕಲಿತದೆ ಕಲೀಲಿ, ನಮ್ದು ಆಸ್ತಿ ಸಾಕಷ್ಟು ಐತಿ, ಅದನ್ನು ನೋಡ್ಕೊಂಡು ಹೋದ್ರೆ ಸಾಕು, 4 ಅಕ್ಷರ ಓದಾಕ ಬರೀಕ ಬಂದ್ರೆ ಸಾಕು ಅಂತ ಹೇಳ್ತಿರ್ತಾರೆ. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ, ಮಕ್ಕಳು ಶಾಲೆಯಲ್ಲಿ ಚಡಿ ಅಂದರೆ ಕಟ್ಗೆ ಪೆಟ್ಟು ಕಮ್ಮಿ ಆದ ಕೂಡಲೇ ಸ್ಟೇಷನಲ್ಲಿ ಪೆಟ್ಟು ಜಾಸ್ತಿ ಆಗಿದೆ. ಈ ಕಾಯ್ದೆ ಬಂದದ, ನಮಗೀಗ ಬಡ್ಯಾಕ್ ಹೋದೆವು, ಅವರೆಲ್ಲರೂ ಬೇರೆ ಇರ್ತಾರೆ, ಆದ್ರೆ ಮರ್ದಿನ ಅಂದ್ರೆ ಎಲ್ಲ ಒಕ್ಕಟ್ಟಾಟ, ಯಾರು ಬಡ್ದಾರ, ಯಾರು ಬೈ ಬಡ್ದಾರ, ಹಿಂಗೆ ಮಾಡ್ತಾರೆ. ಅದಕ್ಕಾಗಿ ಏನಾಗೈತಿ, ನೀವೆಲ್ಲರೂ ಒಳ್ಳೆ ಶಿಕ್ಷಣ ಪಡೆದಿರತ್ತ, ಇವತ್ತಿಗೆ ನೀವೆಲ್ಲರೂ ಒಂದು ಹಂತಕ್ಕೆ ಬಂದಿರಿ. ನೀವು ಎಲ್ಲೇ ಇರ್ರಿ, ಹೇಗೆ ಇರ್ರಿ, ಆದರೆ ನೀವು ಕಲಿತ ಶಾಲೆಯನ್ನ, ಕಲಿತ ಗುರುಗಳನ್ನ ನೆನಪಿಸಿರ್ಲಿಲ್ಲ. ಅದಕ್ಕಾಗಿ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ನಿಮ್ಮೆಲ್ಲರಿಗೂ ಅರ್ಪಿಸ್ತೀವಿ. ನಾ ದಿನ ಯಾರೇ ಮಾದು ಬರ್ತಾನೆ ಮನೆಗೆ, ಅವಾಗ ನಾವು ಶಿರ್ಗುಪ್ಪಾಗ ಎಷ್ಟು ಹುಡುಗರಿಗೆ ಬಡಿತಿದ್ವು, ಈಗೇನು ಬಡಿದೇ ಇಲ್ಲ ನೋಡೋದು. ಬಡ್ದಿ ಅಂದ್ರೆ ಕಟ್ಗೆನೂ ಇಡೋದಿಲ್ಲ, ಬಡಿದೂ ಇಲ್ಲ, ಅದಕ್ಕೆ ಹುಡುಗರು ಅಭ್ಯಾಸ ಮಾಡಂಗಿಲ್ಲ. ಈಗ ಎಲ್ಲರ ಕಡೆ ಹೆಂಗಾಗೈತೆ, ಅವಾಗೇನು ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ, ಎಲ್ಲ ಹುಡುಗರಿಗೆ ಆಟ ಆಡಬೇಕು, ಬೇಕಾದ್ರೆ ಅಭ್ಯಾಸ ಮಾಡಬೇಕು, ಇಷ್ಟ ಇತ್ತು. ಈಗ ಹೆಂಗಾಗೈತೆ, ಎಲ್ಲರ ಕಡೆ ಮೊಬೈಲ್ದಾಗ ಮನ್ಯಾಗ ಸ್ಮಾರ್ಟ್ಫೋನ್, ಅವ್ರು ಒಂದು ತಗೊಳ್ಳಿಲ್ಲ ಅಂದ್ರೆ ಅವ್ರ ಅಪ್ಪ ಅಂತ ತಗೋತಾರ, ಅವ್ರ ಅಪ್ಪ ಅಂತ ತಗೊಳ್ಳಿಲ್ಲ ಅಂದ್ರೆ ಅವ್ರು ಒಂದು ತಗೋತಾರ. ಮತ್ತೆ ಮೊಬೈಲ್ದಾಗಿನ ಎಲ್ಲ ಮಾಡ್ತಾರೆ, ಅವ್ರು ಪಿಕ್ಚರ್ದಾಗಿನ ಹಾಡ ಆಡ್ತಾರೆ, ಅದ್ರ ಪುಸ್ತಕದಾಗಿನ ಏನ್ರಿ ಹೇಳಿದೆವು. ಮತ್ತು ಅವ್ರ ಪಾಲಕರು ಮಾಡ್ತಾನ್ರಲ್ಲ ನಾಳೆ ಹಿಂಗಂತ, ನಾವು ಇಲ್ರಿ ಮತ್ತು ನಿಮ್ಮ ಮಕ್ಕಳು ಶಾಣೆ ಆಗ್ತಾರೆ, ಇರ್ಲಿ ತಗೋರಿ ಮಾಡ್ತಾನೆ ನಾವು ಹಿಂಗಂತ. ನಾವು ಅದಕ್ಕೆ ಏನಾಗೈತಿ, ಈಗಿನ ವಿದ್ಯಾಭ್ಯಾಸಕ್ಕೆ ಅವಾಗಿನ ವಿದ್ಯಾಭ್ಯಾಸಕ್ಕೆ ನಾವು ನೀವು ಬಡ್ದಿದ್ದು ನೋಡ್ರೆ ನಮ್ಗೆ ಇದು ಅನ್ಸತಿ. ನಾವು ಪಾಪ ಅವಾಗ ನಾವು ಫಸ್ಟ್ ಜಾಯ್ನ್ ಆಗಿದ್ದೆವು. ಅವಾಗ ನಾವು 20, 18, 20, 21 ವರ್ಷದವ್ರು ಇದ್ದೀವಿ. ನಮಗೆ ಬರೀ ಅದ ಅನ್ಸೋದು, ಎಲ್ಲರೂ ಹೈಸ್ಕೂಲ್ದವರೆಲ್ಲ ಕೇಳ್ರಿ ಏನು ನೋಡುದ, ಆರ್ವಿ ಪಾಟೀಲ್ ಸರ, ಕುಂಬಾರ ಸರ್ ಎಲ್ಲ ಬರೋರು. ನಮಗೆ ಅನ್ಸೋದು ಹುಡುಗರೆಲ್ಲ ಅಭ್ಯಾಸ ಮಾಡ್ತಾವೆ, ಪಾಲಕರು ಅವ್ರಿಗೆ ಹೇಳೋರೆಲ್ಲ, ನಾವು ಬೇರೆ ಹುಡುಗಿನ ಬಂದ್ರು ಪಾಲಕರು ಹೇಳೋರು. ಅದಕ್ಕಾಗಿ ಏನು ಅನಿಸ್ತಿತ್ತು, ಒಟ್ಟು ಎಲ್ಲರೂ ಶಾಣೆ ಆಗಲಿ ಅನ್ನೋದು ಒಂದೇ ನಮ್ದು ಇಷ್ಟ ಆಯ್ತು. ಅದಕ್ಕಾಗಿ ನೀವೆಲ್ಲರೂ 1940ನೇ ಇಸ್ವಿದಾಗ ಹುಟ್ಟಿದ ಶಾಲೆ ತೆಗೆದ್ರೆ 1960ನೇ ಇಸ್ವಿದಾಗ, 1960ನೇ ಇಸ್ವಿದಾಗ 29/6/1960ನೇ ಇಸ್ವಿದಾಗ ಇಲ್ಲಿ ಓಪನಿಂಗ್ ಎಲ್ಲಿ ಆಯಿತು, ಗೌಂಡ್ರ ಮನೆಯಾಗ ಆಯಿತು. ಅಲ್ಲಿ ಗೌಂಡ್ರ ಮನೆ ಕಾಂಪ್ಲೆಕ್ಸ್ದಾಗ ಆಯಿತು. ಅಲ್ಲದ ಪಂಚಾಯತ್ ಆಗಿ ಬರ್ತದೆ. ಪಂಚಾಯತ್ ಅಂದ್ರೆ 63ರಾಗಿಲ್ಲ,
ಇಲ್ಲಿ ಶಾಲೆಯಿಂದ ತೆಗಿಯೋ ಕಾರಣ ಅಂದರೆ ಇಲ್ಲಿ ಸಂಸ್ಥಾ ಒಂದು ಬೇರೆದವ್ರು ತಯಾರಿದ್ರನ್ನ ಕಾವಾಡ್ದವರೆಲ್ಲ ಆರ್ ಕೆ ಪಾಟೀಲ್ ಚೇರ್ಮನ್ ಕಡೆ ಬಂದ್ರೆ ಎಲ್ಲರೂ ಹಿಂಗೆ ಐತ್ರಿ ಹಿಂಗೆ ಹೆಂಗೆ ಮಾಡೋದ ನಮ್ಮ ಶಾಲೆ ಬಂದ್ಬಿಟ್ಟು ಹಂಗೆ ಅಂತಾರೆ ಎಲ್ಲ ನಾನ್ ಮ್ಯಾಟ್ರಿಕ್ದವ್ರು ಇಟ್ಟು ಶಾನ್ಯರು ಯಾರೆಲ್ಲ ಇರೋವಾಗ ಈಗ ಏನಿಟ್ಟು ಮಂದಿ ವಕೀಲರ ಇಂಜಿನಿಯರ್ ಎಲ್ಲ ಯಾರೆಲ್ಲ ಇರೋ ನಮ್ಗೆ ಅವಾಗ ಯಾರಿಲ್ಲ ಹಿರಿಯಲ್ಲ ನಾವು ತಂದೆಗೆ ಹೋಗಿ ಅದು ಮಾಡಿದ್ದೀವಿ ರೀ ಆದಾಗ ಗೌಂಡ್ರ ಕಡೆ ಬಂದ ಹಿಂಗೆ ಮಾಡೋದಕ್ಕೆ ಮಾಡೋದಂದ್ರೆ 1960 ಇಸ್ವಿದಾಗ ಅಲ್ಲಿ ಗೌಂಡ್ರ ಮನೆಯಾಗ ಓಪನಿಂಗ್ ಮಾಡಿದ್ರು ಅಲ್ಲೇ ಪಂಚಾಯತಿಯಾಗ ಹೊತ್ತು ಪಂಚಾಯತಿಂದ ಇಲ್ಲಿ ಹೊತ್ತು ಇಲ್ಲಿ ಓಪನಿಂಗ್ ಮಾಡಿ ಶಾಲೆ ಮೊದಲು ವಾಕನೀಶ್ವರನವರಲ್ಲಿ ಅಲ್ಲಿದ್ದರು ಹಿಂದಿಂದ ತೋಡ್ಕರ್ ಕಾವಾಡದಾಗಿದ್ದರು ಅವ್ರನ್ನ ತಂದು ಇಲ್ಲಿ ಹಾಕಿದ್ರು ಅವ್ರನ್ನ ಬೊರ್ಲನ್ ಕಟ್ಟಿರು ಜಬ್ರಿಲ್ ತಂದು ಹಾಕಿರು ಅದರಂತೆ ಹಳೆ ವಿದ್ಯಾರ್ಥಿಗಳಾದ ಮೇಘಾ ಕುಸನಾಳೆ, ಪರಶುರಾಮ್ ಮಾಳಕರಿ, ಕೋಮಲ್ ಚೌಗುಲ, ಸವಿತಾ ಪಾಟೀಲ್, ಸಾತಗೌಡ ಪಾಟೀಲ್ ಮುಂತಾದವರು ಮಾತನಾಡಿ ಹಳೆ ನೆನಪುಗಳನ್ನು ಮೆಲುಕು ಹಾಕಿದರು. ಅಕ್ಕಂದಿರು ತಂಗಿಯಂತೆ ನೋಡಿಕೊಂಡರು. ನಂತರ ಕ್ರಮೇಣವಾಗಿ ಶಾಲೆಯ ವಾತಾವರಣ ಮನೆಗಿಂತಲೂ ಚಂದವೆನಿಸಿತು. ಗುರು ಎಂದರೆ ಗು ಎಂದರೆ ಅಜ್ಞಾನ, ಅಂಧಕಾರ, ಕತ್ತಲೆ. ರು ಎಂದರೆ ತೊಲಗಿಸು, ಹೋಗಲಾಡಿಸು. ಕತ್ತಲೆಯಿಂದ ಬೆಳಕಿನ ಕಡೆಗೆ ತಂದು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿ ಅಂದರೆ ಅದು ಕೇವಲ ಗುರು ಮಾತ್ರ. ಕೇವಲ ಮಣ್ಣಿನ ಮುದ್ದೆಗಳಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸುವ ಕೀರ್ತಿ ಕೇವಲ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ ಹೊರತಾಗಿ ಇನ್ನಾರಿಗೂ ಅಲ್ಲ. ವಿದ್ಯಾರ್ಥಿಗಳ ಒಂದು ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ. ನಾವು 7ನೇ ತರಗತಿಯವರೆಗೆ ನನ್ನ ಹುಟ್ಟೂರಾದಂತಹ ಸಮೀಪದಲ್ಲಿರುವಂತಹ ಇಂಗ್ಳಿ ಗ್ರಾಮದಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿಕೊಂಡು 8ನೇ ತರಗತಿಗೆ ಇದೇ ಒಂದು ಸಿದ್ದೇಶ್ವರ ವಿದ್ಯಾಲಯದಲ್ಲಿ 1 ವರ್ಷಕ್ಕೆ ಮಾತ್ರ ನಾನು ವಿದ್ಯಾಭ್ಯಾಸವನ್ನು ಪಡೆದುಕೊಂಡೆ. ಆದರೆ ಇಲ್ಲಿ ಸಿಕ್ಕಿರುವಂತಹ ನನ್ನ ಮಿತ್ರ ವರ್ಗ ನಮ್ಮನ್ನು, ಅದರಲ್ಲಿ ನನ್ನನ್ನು ನೆನೆಸಿಕೊಂಡು ಈ ಒಂದು ಸ್ನೇಹ ಕೂಟಕ್ಕೆ ಬರೋದೆಲ್ಲ ಹಂಗ ಧೈರ್ಯ ಮಾಡಿ ಮಾಡೋದೇನು ಕರೆನಾಗಿ ಮಾತಾಡಕ್ಕೆ ಹೋಗ್ಲಿಕ್ಕೆ ಅದ ತಮ್ಮ ಗುರುಗಳ ಮುಂದೆ ಶಿಷ್ಯರು ಮಾತಾಡೋದು ಹೆದರಿಕೆ ಇರೋದು. ಅದಕ್ಕೆ ಬರ್ಕೊಂಡು ಕೇಳಿದ ವೇದಿಕೆ ಮೇಲೆ ಆಸೀನವಾಗಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ವಂದಿಸುತ್ತಾ ಇನ್ನುಳಿದ ಎಲ್ಲ ಗುರುಮಾತೆಯರು ಹಾಗೂ ಗುರುಗಳೇ ಹಾಗೂ ನನ್ನ ಗೆಳೆಯತಿಯರೇ, ಇವತ್ತಿನ ದಿನ ಅತ್ಯಂತ ಸಂತೋಷದ ದಿನ. ಏಕೆಂದರೆ ಸುಮಾರು 26 ವರ್ಷಗಳ ನಂತರ ನನ್ನ ಎಲ್ಲಾ ಗುರು ಬಳಗವನ್ನು ನೋಡುವ ಭಾಗ್ಯ ನನ್ನ ಎಲ್ಲ ವಿದ್ಯಾರ್ಥಿನಿಯರು ಕಲಿಬೇಕಾದ್ರೆ ನಮ್ಮ ವಿದ್ಯಾನಂದ ಶಾಲೆಯ ಎಲ್ಲ ಶಿಕ್ಷಕರೆಲ್ಲ ಕೂಡ ಇಲ್ಲಿ ಬಂದಿರೋದು ನಮಗೆ ಅತ್ಯಂತ ಸಂತೋಷದ ವಿಚಾರ. ಅವರು ನಮಗೆ ಬಾಲ್ಯದಲ್ಲಿ ಮೊಟ್ಟ ಮೊದಲು ನಾವು LKGಯಿಂದ ಹಿಡ್ಕೊಂಡು ನಾವು ಕಲಿಬೇಕಾದ್ರೆ ಶಾಪೂರ್ ಟೀಚರ್, ಮಾದೇವಿ ಟೀಚರ್ ಮತ್ತು ಕಾಗವಾಡಿ ಟೀಚರ್ ಇವ್ರಿಗೆ ನಾವು ಅವ್ರ ಊರ ಹೆಸರಿಂದಲೇ ಕಲಿತಿದ್ವು. ಹೆಸರು ನಮಗೆ ಜಾಸ್ತಿ ನೆನಪಿರ್ತಿರಲಿಲ್ಲ, ಅದರ ಊರುಗಳ ಹೆಸರಿಂದ ನಾವು ಅವ್ರಿಗೆ ಗುರುತಿಸ್ತಿದ್ವು. ಆದವರು ಕೊಟ್ಟಂಥ ಶಿಕ್ಷಣ ನಮ್ಗೆ ಅವರು ಕನ್ನಡ ಕಾಗವಾಡಿ ಟೀಚರ್ ನಮ್ಮ ಕನ್ನಡ ಶಿಕ್ಷಣವನ್ನು ಅತಿ ಉತ್ತಮವಾಗಿ ಕೊಟ್ಟಿದ್ರು. ಅದ್ರ ಜೊತೆಗೆ ಮಾದೇವಿ ಟೀಚರ್ ನಮಗೆ ಗದ್ಯ ಶಿಕ್ಷಣ ಕೊಟ್ಟಿದ್ರು. ನನಗೆ ನಮ್ಮ ಶಾಲೆಯಿಂದ ಹೋದ ನಂತರ ಆಟದ ಮೇಲೆ ಭಾಳ ಜಾಸ್ತಿ ಪ್ರೀತಿ ಇತ್ತು. ಅವ್ರು ಮರದಿವ್ಸ ಬಂದು ಬಡಿತಾರಂತ ಗೊತ್ತಿತ್ತು. ಅನಿಸಿಕೆ ಅಂತ ಬಂದಾಗ ನಾವಂತೂ ವಿದ್ಯಾನಂದ್ ಹಿಡ್ಕೊಂಡು SSLC ಮತ್ತು ಇಲ್ಲೇ 10ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥವ್ರು. ಟೀಚರ್ಗಳಲ್ಲಿ ಒಬ್ಬರು ಟೀಚರನ್ನು ನಾವು ಮರ್ತೀವಿ. ಅಮ್ಮನಿ ಟೀಚರ್ ಅಂತಿದ್ರು, ಸುರೇಖಾ ಶಿಂದೆ ಮೇಡಮ್. ಅವ್ರ ಮನೆಗೂ ಹೋಗಿದ್ದೇನ, ಅವರ ಮಗ ಆಗಲಿ ಅವ್ರ ಮಗಳಾಗಲಿ ಸುಹಾಸಿನಿ ಈಗಲೂ ಕೂಡ ಅವ್ರ ಕಾಂಟ್ಯಾಕ್ಟ್ದಾಗಿದ್ದಾರೆ. ಅವರು ಕೂಡ ಈ ನಮ್ಮದು ವಿದ್ಯಾನಂದ ನಾವು ವಿಠೋಬನ್ ಗುಡಿಯಾಗಲಿ ಗಣೇಶ್ಗಳ ಮನೆ ಬಳಿ ಅಲ್ಲಿ ಮನೆಯಾಗೆಲ್ಲ ಕಲ್ತು ಬಂದಿದ್ದೀವಿ. ಅದ್ರ ಹಿಂದ್ಗಡೆ ಎಲ್ಲ ಜುಗುಲ್ ಟೀಚರ, ಚಾಪೂರ್ ಟೀಚರ. ಈಗಾದ್ರೂ ನಾವು ಮೊನ್ನೆ ಅವ್ರ ಸತ್ಕಾರ ಮಾಡಾಕ ಅಧ್ಯಕ್ಷತೆಯನ್ನ ನಿವೃತ್ತ ಮುಖ್ಯಾಧ್ಯಾಪಕ MB ಖೋರ್ಬು ವಹಿಸಿ ಮಾತನಾಡಿದರು. ಮಹಾಸ್ವಾಮಿಗಳ ಆಶೀರ್ವಾದ ಇದೆ. ಈ ಶಾಲೆಗೆ ಸಿದ್ದೇಶ್ವರ ಹೆಸರು ಬಂತು. ಇದು ಸುಮ್ಮನೆ ಬರಲಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ನಮ್ಗೆ ಒಪ್ಪಿಗೆ ಕೊಟ್ಟಿರ್ಕಿಲ್ಲ. ಅವಾಗ ನಮ್ಮ ಈಗೇನ ಇದನ್ನ ಜನಪಡರು ಇವ್ರ ತಂದೆಯವರು ನಾವೆಲ್ಲ ಕೂಡಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಕುಮಾರ ಮಹಾಸ್ವಾಮಿಗಳ ಪರ್ಮಿಷನ್ ತಗೊಂಡು
ಅವಾಗ ಕುಮಾರಸ್ವಾಮಿಗಳು ಸಿದ್ದೇಶ್ವರ ಅಪ್ಪಗಳಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿದ್ರು, ಇರಲಿ ಹೂ ಅಂತ. ಹೂ ಅಂದಾಗ ಇದಕ್ಕೆ ಹೆಸರು ಬಂತು. ಈ ಒಂದು ಹೆಸರನ್ನು ಇಡಬೇಕಾದ್ರೆ ಅವಾಗ ವಿದ್ಯಾನಂದ ಗುರುಗಳು ಬಂದರು, ದೊಡ್ಡ ಕಾರ್ಯಕ್ರಮ ಆಯಿತು. ಅದಕ್ಕೆ ಇಂಥ ಒಂದು ಸ್ಕೂಲ್ನಲ್ಲಿ ನೀವು ಕಲಿತದ್ದು, ನೀವು ಕಲ್ತಿದ್ದು ಅಷ್ಟನ್ನು ನಾವು ಕಲಿಸಿದ್ದು, ನಾವೆಲ್ಲರೂ ಪುಣ್ಯವಂತರ. ಈ ಪುಣ್ಯ ಎಲ್ಲರಿಗೂ ಸಿಗುವುದಿಲ್ಲ. ಮುಖ್ಯ ಅತಿಥಿಗಳಾಗಿ ಸಿದ್ದೇಶ್ವರ್ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಸಾತಗೌಡ ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ನಿವೃತ್ತ ಶಿಕ್ಷಕರಾದ ಆರ್.ಎಂ. ಚೌಗುಲೆ, ಎಸ್.ಐ. ಮಾಳಿ, ಆರ್.ಬಿ. ಪಾಟೀಲ್, ಕೆ.ಎಸ್. ಗುರವ, ಎ.ಎಸ್. ಶಹಾಪೂರೆ, ಎ.ಎಸ್. ಪಾಟೀಲ್, ಆರ್.ಎ. ಮಗದುಮ್ಮ, ಬಿ.ಟಿ. ಕರೆಪ್ಪಗೋಳ್, ಸವಿತಾ ಮಿರ್ಜೆ, ಮಹಾದೇವಿ ಸಾತಗೌಡ ತಗೌಡರ್, ಸುವರ್ಣ ಮಿನಚೆ, ಸಂಗೀತಾ ತಾರದಾಳೆ, ಸಿ.ಬಿ. ಪಾಟೀಲ್, ಡಿ.ಬಿ. ಪಾಟೀಲ್, ನಿವೃತ್ತ ಸಿಬ್ಬಂದಿಗಳಾದ ಬಾಳು ತಾರದಾಳೆ, ತಮ್ಮಾಣಿ ಹಂಚಿನಾಳೆ, ಮಲ್ಲಪ್ಪ ಮಡಿವಾಳೆ, ಅಜೀತಾ ಹೈಬತ್ತೆ, ಜೈತುನಬಿ ಮುಲ್ಲಾ, ಈರಗೌಡ ಚಂದೂರೆ, ಮಿಲಿಂದ್ ಖಿಚಡೆ ಸೇರಿದಂತೆ ಹಾಲಿ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಳೆ ವಿದ್ಯಾರ್ಥಿಗಳಾದ ಗಣೇಶ್ ಪಾಟೀಲ್, ಪ್ರವೀಣ್ ಪಾಟೀಲ್, ಪಾರೀಸ್ ಉಗಾರೆ, ಸಾಗರ್ ಉಮರಾಣಿ, ಕಬೀರ್ ಮುಲ್ಲಾ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಸಾತಗೌಡ ಪಾಟೀಲ್ ಸ್ವಾಗತಿಸಿ ಪರಿಚಯಿಸಿದರು. ಮೇಘಾ ಕುಸನಾಳೆ ಮತ್ತು ಮಾಯಾ ರೂಪೆ ಸ್ವಾಗತ ಗೀತೆ ಹಾಡಿದರು. ರುದ್ರಗೌಡ ಪಾಟೀಲ್ ಮತ್ತು ಮೇಘಾ ಕುಸನಾಳೆ ನಿರೂಪಿಸಿದರು. ಇವತ್ತು ಶ್ರೀ ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪಿ ಹಾಗೂ ವಿದ್ಯಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಶಿರಗುಪ್ಪಿ ಈ ಶಾಲೆಯ ನೊಂದಿಗೆ ಕಣ್ಣಂಚಿನ ಆನಂದದ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಇಂದಿನ ಈ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ. ಅಪ್ಪ ಸಾಹಬ್ ಮಗದುಮ್ಮ ವಂದಿಸಿದರು. ಬ್ರಹ್ಮಾನಂದ ಮಹಾಸ್ವಾಮಿಗಳು ಶ್ರೀಗಳಿಗೆ ಅನಂತ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮೆರವಣಿಗೆ ಕೊಟ್ಟಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಎಂ.ಬಿ. ಕೋರ್ಬು ಸರ್ ಅವರಿಗೂ ಕೂಡ ವಂದನೆಗಳು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ರಾಜುಕೋಳಿ.